Hi everyone, welcome to next vlog. ಆಲ್ರೆಡಿ ನಿಮ್ಗೆ ಇದು ಥಂಬ್ನೇಲ್ಸ್ ಅಥವಾ ನಂದು ಡಿಸ್ಕ್ರಿಪ್ಷನ್ ನೋಡಿದ್ರೆ ಗೊತ್ತಾಗಿರುತ್ತೆ ಏನ್ ವ್ಲಾಗ್ ಅಂತ ಹೇಳಿ. ಇವತ್ತು ಅಂದ್ರೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಇವತ್ತು ಏನ್ ವ್ಲಾಗ್ ಅಪ್ಪ ಅಂದ್ರೆ ನಾನಿವಾಗ ಪ್ರೆಸೆಂಟ್ ಕೃಷಿ ಕಾಲೇಜ್ ನಾವು ಶಿವಮೊಗ್ಗದಲ್ಲಿ ಇದ್ದೀವಿ. ಶಿವಮೊಗ್ಗದಲ್ಲಿ ಇದ್ದೀನಿ ಅನ್ನೋದೇ ನಮ್ ಖುಷಿ. ಇವತ್ತು ಏನಪ್ಪಾ ಅಂದ್ರೆ ನಮ್ದು VA ಹೋಸ್ಟೆಲ್ಲ ಒಂದು ಸ್ಪೋರ್ಟ್ಸ್ ಇಟ್ಕೊಂಡಿದ್ದಾರೆ, ರಾಜ್ಯ ಮಟ್ಟದ ಕ್ರೀಡೋತ್ಸವ. ಅದು ನಡೀತಾ ಇರೋದು ಶಿವಮೊಗ್ಗದಲ್ಲಿ. ಹಂಗಾಗಿ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ತಾನೆ ಇರಲಿಲ್ಲ ಬಿಡಿ ಅಂತ ಬಂದಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಸರ್ ಬರ್ತಾ ಇದ್ದಾರೆ. ಇನ್ನು ಹೋಗಿಲ್ಲ, ನಾನು ಸ್ಟೇಜ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಅವರ ಒಂದು ಇದ್ರಲ್ಲಿ ನಡೀತಾ ಇರುವಂತ ಕಾರ್ಯಕ್ರಮ. ನಾನು ಸ್ವಲ್ಪ ಸ್ಪೋರ್ಟ್ಸಿಗೆ ಸೇರ್ಕೊಂಡಿದ್ದೀನಿ. ಹೆಂಗ್ ಮಾಡ್ತೀನೋ ಗೊತ್ತಿಲ್ಲ, ಯಾಕಂದ್ರೆ ನಾನು ನನ್ನ ಮಗನ ಸ್ಕೂಲಲ್ಲಿ ಪೇರೆಂಟ್ಸ್ ಸ್ಪೋರ್ಟ್ಸ್ ಅಲ್ಲೇ ಒಂದು ಅವಾರ್ಡ್ ಗೆದ್ದಿರ್ಲಿಲ್ಲ ಅಂತ ನಮ್ಮಮ್ಮ ನಂಗೆ ಬೈಯೋರು. ಇಲ್ಲ, ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ, ಹೇಗಿರ್ತೀನೋ ಗೊತ್ತಿಲ್ಲ, ಹೇಗಾಡ್ತೀನೋ ಏನೋ, ಬಟ್ ಪ್ರಯತ್ನ ಪಡ್ತೀನಿ. ನಾನೇನ್ ಗೊತ್ತಾ, ಯಾವಾಗ್ಲೂ ಪ್ರಯತ್ನ ಪಡೋದ್ರಲ್ಲಿ ನಂಬಿಕೆ ಇಟ್ಟಿದ್ದೀನಿ. ಸೋಲು ಗೆಲುವು ಸೆಕೆಂಡ್ರಿ. ಹಂಗಾಗಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೀನಿ. ಎಟ್ ಪ್ರೆಸೆಂಟ್ ಕೃಷಿ ಕಾಲೇಜಲ್ಲಿ ಇದ್ದೀವಿ. ನಾನು ಸೇರ್ಕೊಂಡಿರೋಂಥ ಅಥ್ಲೆಟಿಕ್ಸ್ ಗೇಮ್ಸ್ ಅದೆಲ್ಲ ನೆಹರು ಸ್ಟೇಡಿಯಂ ಅಲ್ಲಿ. ಸೊ ಇಲ್ಲಿ ಸ್ಟೇಜ್ ಪ್ರೋಗ್ರಾಮ್ ನ ಮುಗಿಸಿ ಅಲ್ಲಿಗೆ ಹೋಗ್ತೀನಿ. ಅಲ್ಲಿಗೆ ಹೋದ್ಮೇಲೆ ಏನಾಗುತ್ತೆ ಅಂತ ತೋರಿಸ್ತೀನಿ. ಇವಾಗ ಇಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನೀವೆಲ್ಲ ನನ್ನ ಮಗ ಮುಂದೆ ಹೋಗ್ತಾ ಇದ್ದಾರೆ, ತೋರಿಸ್ತೀನಿ. ನನ್ನ ಮಗ ನಿಮ್ಮ ಮನೆಯವರು ಫಂಕ್ಷನ್ಗೆ ಬಂದಿದ್ದಾರೆ. ಸ್ಟೇಜ್ ನಮ್ಮ ಆಫೀಸ್ ಸ್ಟಾಫ್ ಇನ್ನೂ ಬಂದಿಲ್ಲ, ಬಂದ್ಮೇಲೆ ಎಲ್ಲಾನು ಪರಿಚಯ ಮಾಡಿಸ್ಕೊಡ್ತೀನಿ. ಕಾಣಿಸ್ತಿದ್ಯಾ? ಇನ್ನು ಸಚಿವರು ಬಂದಿಲ್ಲ, ನೋಡೋಣ ಬನ್ನಿ, ಕಾಯೋಣ. ನೆಚ್ಚಿನ ಕೃಷ್ಣ ಬೈರೇಗೌಡರಿಗೆ ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತಿಸ್ತೇನೆ. ಅತ್ಯಂತ ಗೌರವದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಈ ಕಾರ್ಯಕ್ರಮದ ಅತಿಥಿಗಳನ್ನ ಸ್ವಾಗತಿಸಬೇಕು ಅಂತ ಹೇಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಶಿವಾನಂದ ನಾಯಕ್ PSC ಇವರಲ್ಲಿ ನಾನು ಕೇಳ್ಕೊಳ್ತೇನೆ. ಶಿವಾನಂದ ನಾಯಕ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಎಲ್ಲ ಅತಿಥಿ ಗಣ್ಯರನ್ನ ಸ್ವಾಗತಿಸಬೇಕು ಅಂತ ಹೇಳಿ ವಿನಮ್ರವಾಗಿ ಕೋರ್ತೇನೆ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಹಾಗೂ ಜಿಲ್ಲಾ ಶಾಖೆ ಶಿವಮೊಗ್ಗ ಇದರ ವತಿಯಿಂದ ಗ್ರಾಮ ಆಡಳಿತ ಅಧಿಕಾರಿಗಳ ರಾಜ್ಯ ಮಟ್ಟದ ಕ್ರೀಡಾಕೂಟ ಈ ದಿನ ಶಿವಮೊಗ್ಗದ ಕೃಷಿ ಕಾಲೇಜು ಆವರಣದಲ್ಲಿ ಮತ್ತು JNNC ಮೈದಾನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಬಹಳ ಒತ್ತಡದಲ್ಲಿ ಕೆಲಸ ಮಾಡತಕ್ಕಂತಹ ಇಲಾಖೆಗಳಲ್ಲಿ ಅಗ್ರಗಣ್ಯ ಸ್ಥಾನ ಕಂದಾಯ ಇಲಾಖೆಗೆ ಇದೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೆ ಕೂಡ ಗೊತ್ತಿದೆ. ಎಷ್ಟು ಒತ್ತಡದಲ್ಲಿ ಕೆಲಸ ಮಾಡತಕ್ಕಂತಹ ಇಲಾಖೆಯ ಸಿಬ್ಬಂದಿಗಳನ್ನ ಒಂದೆಡೆ ಸೇರಿಸಿ ಬೇರು ಮಟ್ಟದಲ್ಲಿ ದುಡಿಯುವಂತಹ ಇಲಾಖೆಗೆ ದುಡಿಯುವ ಅತ್ಯಂತ ಗೌರವಯುತವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಅರುಣ್ ಮಂಟೂರು ಜಿಲ್ಲಾಧ್ಯಕ್ಷರು ಗದಗ, ಚಾಂದ್ ಬಾಷಾ ಆರ್ ಮುಲ್ಲಾ ಜಿಲ್ಲಾಧ್ಯಕ್ಷರು ಉತ್ತರ ಕನ್ನಡ, ಗಂಗಾಧರ S ಜಿಲ್ಲಾಧ್ಯಕ್ಷರು ಚಿತ್ರದುರ್ಗ, ದೇವೇಂದ್ರ K ಜಿಲ್ಲಾಧ್ಯಕ್ಷರು ವಿಜಯನಗರ, ಜಗದೀಶ್ ಜಿಲ್ಲಾಧ್ಯಕ್ಷರು ಮೈಸೂರು ಜಿಲ್ಲೆ, ಅನೀಶ್ HT ಜಿಲ್ಲಾಧ್ಯಕ್ಷರು ಕೊಡಗು ಜಿಲ್ಲೆ, ವೀರೇಶ್ ಪಡೇಸೂರ್ ಜಿಲ್ಲಾಧ್ಯಕ್ಷರು ಧಾರವಾಡ ಜಿಲ್ಲೆ, ಚೇತನ್ ಕುಮಾರ್ ಜಿಲ್ಲಾಧ್ಯಕ್ಷರು ಚಿಕ್ಕಬಳ್ಳಾಪುರ, ಬಬ್ರು ಆನ ಬೆಳಮಗಿ ಜಿಲ್ಲಾಧ್ಯಕ್ಷರು ಬೀದರ್, ಸಚಿನ್ KM ಹಂಗಾಮಿ ಜಿಲ್ಲಾಧ್ಯಕ್ಷರು ಚಿಕ್ಕಮಗಳೂರು ಜಿಲ್ಲೆ, ಹಾಗೇನೆ ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲಾ ಸಂಘದ ಎಲ್ಲ ಹಂತದ ಪದಾಧಿಕಾರಿಗಳು, ಎಲ್ಲ ತಾಲೂಕಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲರ ಪರವಾಗಿ ತಮ್ಮನ್ನ ಅತ್ಯಂತ ಗೌರವಪೂರ್ವಕವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅಪರೂಪದ ವ್ಯಕ್ತಿ
ನಮ್ಮೆಲ್ಲರನ್ನು ಕೂಡ ಸದಾಶಯದಿಂದ ನೋಡಬೇಕು ಎನ್ನುವಂತಹ ಸಮೃದ್ಧ ಕರ್ನಾಟಕವನ್ನು ಕಟ್ಟಬೇಕು ಎನ್ನುವಂತಹ ಆಸಕ್ತಿಯೊಂದಿಗೆ ಇರುವಂತಹ ನಮ್ಮ ಅಧ್ಯಕ್ಷರು ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೇನೆ. ಈಗ ಶ್ರೀಯುತ ಯೋಗೀಶ್ ನಾಯ್ಕ್ ಅವರು ರಾಜ್ಯಾಧ್ಯಕ್ಷರು ಕರ್ನಾಟಕ, ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರನ್ನ ವೇದಿಕೆಗೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ವತಿಯಿಂದ ಜಿಲ್ಲಾ ಶಾಖೆ ಶಿವಮೊಗ್ಗ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ 2026 ಕಾರ್ಯಕ್ರಮ ಈ ದಿನ ಶಿವಮೊಗ್ಗದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಕಂದಾಯ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡ ಅವರಿಗೆ ನಮ್ಮ ರಾಜ್ಯದ ಸಮಸ್ತ ಕಂದಾಯ ಇಲಾಖೆ ನೌಕರರ ಪರವಾಗಿ ತುಂಬಾ ಹೃದಯದ ಸ್ವಾಗತವನ್ನ ನಾನು ಈ ಕಾರ್ಯಕ್ರಮಕ್ಕೆ ಕೋರ್ತೇನೆ. ಹಾಗೆ ವೇದಿಕೆ ಮೇಲೆ ಆಸನದಲ್ಲಿರುವ ಶಿವಮೊಗ್ಗ ಗ್ರಾಮಾಂತರ ಶಾಸಕರು ಶ್ರೀಮತಿ ಶಾರದಾ ಪುರೇನವರು ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ವೇದಿಕೆಯ ಮೇಲೆ ಇರುವ ಎಲ್ಲಾ ಗಣ್ಯಾತಿ ಗಣ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಪ್ರಾಸ್ತಾವಿಕ ನುಡಿಯನ್ನ ಅವಕಾಶ ಮಾಡಿಕೊಟ್ಟಂತ ನನ್ನ ಶಿವಮೊಗ್ಗ ಸಂಘಟನೆಗೆ ಎಲ್ಲರಿಗೂ ಕೂಡ ನಾನು ಆಭಾರಿಯಾಗಿರ್ತೇನೆ. ಕರ್ನಾಟಕ ರಾಜ್ಯದ ಕಂದಾಯ ಇಲಾಖೆಯಲ್ಲಿ ಹೊಸ ಪರ್ವವನ್ನ ಸೃಷ್ಟಿ ಮಾಡಿರುವಂತಹ ಇಲಾಖೆಯಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಹಾಗೂ ನೌಕರರಲ್ಲೂ ಕೂಡ ಅತಿ ಹೆಚ್ಚಿನ ಬದಲಾವಣೆಗಳನ್ನು ತಂದಂತಹ ಕೀರ್ತಿ ನಮ್ಮ ಸಚಿವರಿಗೆ ಸಲ್ಲುತ್ತೆ. ಕಾರಣ ಇಷ್ಟೇ, ಪ್ರತಿಯೊಂದು ನಾವು ಮೀಡಿಯಾ ಬೈಟ್ ನೋಡುವಾಗ ಮಾನ್ಯ ಸಚಿವರು ಹೇಳ್ತಾರೆ ನಮ್ಮ ಸಿಬ್ಬಂದಿಗಳು ಈ ಕೆಲಸ ಮಾಡಿದ್ದಾರೆ, ಈ ಸಾಧನೆಗಳನ್ನ ಮಾಡಿದ್ದಾರೆ ಅಂತ ಹೇಳಿ. ನಾವು ಕಳೆದ ಬಾರಿ ಹೇಳಿದ್ವಿ ಸಾಹೇಬರಿಗೆ, ಸರ್ ನೀವು ಒಬ್ಬ ನಾಯಕತ್ವ ಆ ಸ್ಥಾನದಲ್ಲಿ ನೀವು ಇರೋದಕ್ಕೆ ನಾವೆಲ್ಲರೂ ಕೂಡ ಆ ಕೆಲಸ ಮಾಡಿದ್ವಿ, ಬಿಟ್ರೆ ನಿಮ್ಮ ಸ್ಥಾನನ ಯಾರು ಇದುವರೆಗೂ ಸಚಿವರು ಕಂದಾಯ ಸಚಿವರು ತುಂಬಿಲ್ಲ ಸರ್. ಕಂದಾಯ ಇಲಾಖೆಗೆ ಮಾತೃ ಇಲಾಖೆ ಅಂತ ಹೇಳಿ ಇದುವರೆಗೂ ಕಲ್ಪನೆ ಇತ್ತು. ಹೌದು, ಕಂದಾಯ ಇಲಾಖೆ ಮಾತೃ ಇಲಾಖೆನೆ ಅಂತ ಹೇಳಿ ಸಮಾಜಕ್ಕೆ ಎಲ್ಲ ಸಾರ್ವಜನಿಕ ವಲಯದಲ್ಲಿ ತೋರಿಸಿಕೊಟ್ಟವರು ನಮ್ಮ ಕಂದಾಯ ಸಚಿವರು. ಅವರು ಹಾಕಿರುವಂತಹ ಯೋಜನೆಗಳು ಸರ್ಕಾರದಿಂದ ಜನಪರ ಕಾಳಜಿ ವಹಿಸಿ ಹಾಕಿರುವಂತಹ ಯೋಜನೆಗಳ ಮೂಲಕ ನಾವೆಲ್ಲರೂ ಕೂಡ ಅವರ ಜೊತೆಗೆ ಕೈ ಜೋಡಿಸಿ ಅವರ ಮಾರ್ಗದರ್ಶನದಲ್ಲಿ ಕೆಲಸವನ್ನ ಮಾಡಿ ನಾವು ಕೂಡ ಸಾರ್ವಜನಿಕರ ಒಂದು ಸೇವೆಯನ್ನು ಕಲ್ಪಿಸುವ ನಿಟ್ಟಲ್ಲಿ ಒಂದು ಸಣ್ಣ ಒಂದು ಕೊಡುಗೆ ನಮ್ಮದು ಕೂಡ ಇದೆ ಅಂತೇಳಿ ಒಂದು ಆತ್ಮತೃಪ್ತಿಯನ್ನ ನಮ್ಮ ಇಲಾಖೆಯಲ್ಲಿ ನಾವು ಕೂಡ ನಮ್ಮ ವೃಂದನೂ ಕೂಡ ಹೊಂದಿದೆ. ತಮ್ಮೆಲ್ಲರಲ್ಲೂ ಇದುವರೆಗೂ ಮಾನ್ಯ ಕಂದಾಯ ಸಚಿವರು ಯಾವುದೇ ರೀತಿಯಲ್ಲಿ ಕಂದಾಯ ಇಲಾಖೆಯಲ್ಲಿ ಆಗುವಂತಹ ಲೋಪದೋಷಗಳನ್ನ ತಿದ್ದಿ ಸರಿ ಮಾಡುವಂತಹ ಎಲ್ಲಾ ಕೆಲಸಗಳನ್ನ ಜವಾಬ್ದಾರಿಯುತವಾಗಿ ನಮ್ಮೆಲ್ಲರನ್ನೂ ಕೂಡ ತಿದ್ದುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೆ ಕರ್ನಾಟಕ ರಾಜ್ಯದ ಗ್ರಾಮ ಆಡಳಿತಾಧಿಕಾರಿಗಳಲ್ಲದೆ ಕಂದಾಯ ಇಲಾಖೆ ಹಾಗೂ ಇತರೆ ಇಲಾಖೆಗಳನ್ನು ಒಳಗೊಂಡು ನಾವು ಇದುವರೆಗೂ ಕೂಡ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟದಲ್ಲಿ ಕಂದಾಯ ಇಲಾಖೆಗೆ ಯಾವತ್ತೂ ಕೂಡ ಒಂದು ಕನಸಿನ ಮಾತಾಗಿತ್ತು ಆಯೋಜನೆ ಮಾಡೋದು. ಈ ನಿಟ್ಟಲ್ಲಿ ಮಾನ್ಯರಲ್ಲಿ ಕೇಳಿಕೊಂಡಾಗ ಖಂಡಿತವಾಗ್ಲೂ ಈ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಅಂತ ಹೇಳಿ ತುಂಬಾ ಆದರದಿಂದ ಖುಷಿಯಿಂದ ಅವರು ಒಪ್ಕೊಂಡು ಅವರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವ ನೌಕರರಿಗೆ ಓವಡಿ ಸೌಲಭ್ಯವನ್ನು ಕೂಡ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ವೃಂದದ ವತಿಯಿಂದ ಎಲ್ಲರೂ ಕೂಡ ನಾವು ಆಭಾರಿಯಾಗಿರ್ತೇವೆ ಅಂತ ಹೇಳ್ತಾ ಅವರ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಪ್ರಗತಿದಾಯಕ ಎಂತಹ ಕೆಲಸ ಆದ್ರೂ ಕೂಡ ನಾವು ಮಾಡ್ಲಕ್ಕೆ ತಯಾರಿದ್ದೀವಿ ಸರ್. ಸಾರ್ವಜನಿಕರಿಗೋಸ್ಕರ ನಮ್ಮ ಸೇವೆಯನ್ನ ನಿಜವಾಗ್ಲೂ ಕೂಡ ನಾವು ಸಾರ್ವಜನಿಕರಿಗೋಸ್ಕರ ಸೇವೆ ಮಾಡ್ಲಿಕ್ಕೆ ಅಂತ ಬಂದವರು ಅಂತೇಳಿ ತೋರಿಸ್ಕೊಟ್ಟವ್ರು ನೀವು. ನಿಮ್ಮ ಎಲ್ಲ ಪ್ರಗತಿಪರ ಯೋಜನೆಗಳಿಗೆ ನಾವೆಲ್ಲರೂ ಕೂಡ ಕಟಬದ್ಧರಾಗಿ ಕೆಲಸ ಮಾಡ್ತೇವೆ ಸರ್. ನಿಮ್ಮ ಭವಿಷ್ಯ ಮುಂದಿನ ದಿನಗಳಲ್ಲಿ ನಿಮ್ಮಂತ ಒಬ್ಬ ನಾಯಕ ಕರ್ನಾಟಕ ರಾಜ್ಯಕ್ಕೆ ಬೇಕು. ಖಂಡಿತವಾಗ್ಲೂ ನಿಮ್ಮನ್ನ ಯಾವ ಮಟ್ಟಕ್ಕೆ ನಾವು ಭವಿಷ್ಯದಲ್ಲಿ ಕಂದಾಯ ಮುಖ್ಯಮಂತ್ರಿಗಳು ಕೂಡ ಆಗುವಂತ ನಿಟ್ಟಲ್ಲಿ ನಾವು ನಿಭಾಯಿಸ್ತೀವಿ ಸರ್. ಹಾಗೆ ನಮ್ಮದು ಒಂದೇ ಒಂದು ಕೋರಿಕೆ ಸರ್, 2021ರಲ್ಲಿ ಸರ್ಕಾರ ಅಂತರ್ಜಿಲ್ಲಾ ವರ್ಗಾವಣೆಯ ವಿಚಾರವಾಗಿ ಕೆಸಿಎಸ್ಆರ್ ನಿಯಮ 16A ಉಪಖಂಡ 1 ತೆಗೆದುಹಾಕುವ ನಿಟ್ಟಿನಲ್ಲಿ ಚಿಂತನೆ ಮಾಡಿ ಅದರ ಜೊತೆಗೆ ಉಪಖಂಡ 2 ಕೂಡ ತೆಗೆದುಹಾಕ್ಬಿಟ್ಟಿದೆ ಸರ್.
ಸರ್ಕಾರದ 16A ಉಪಖಂಡ 2 ತೆಗೆದಿರೋ ಒಂದು ಪರಿಣಾಮವಾಗಿ ರಾಜ್ಯಾದ್ಯಂತ ಗ್ರಾಮ ಆಡಳಿತಾಧಿಕಾರಿಗಳ ಕುಟುಂಬ ಅನಾಥರಾಗಿ ಬದುಕುವಂತ ಪರಿಸ್ಥಿತಿ ಆಗಿದೆ ಸರ್. ಕಲಬುರಗಿಯಲ್ಲಿ ಇರುವಂತಹ ಒಬ್ಬ ಮಗ ಮಂಗಳೂರಿನಲ್ಲಿರುವಂತಹ ತಂದೆ ತಾಯಿಗಳನ್ನ ನೋಡೋದು ಕಷ್ಟ ಆಗ್ತಾ ಇದೆ. ಕೊಡಗದಲ್ಲಿರುವಂತಹ ಪತ್ನಿಗೆ ಬೀದರ್ನಲ್ಲಿರುವಂತಹ ಗಂಡ ಜೊತೆಯಲ್ಲಿ ಇಲ್ಲದೆ ಇರುವಂತಹ ಪ್ರಸಂಗ ಇದೆ. ಎಲ್ಲೋ ಇರುವಂತಹ ಮಕ್ಕಳ ವಿದ್ಯಾಭ್ಯಾಸ, ಎಲ್ಲೋ ಇರುವಂತಹ ಕುಟುಂಬದ ಜೀವನ, ಇದರಿಂದಾಗಿ ಸರ್ಕಾರಿ ನೌಕರಿ, ಗ್ರಾಮ ಆಡಳಿತಾಧಿಕಾರಿ ನೌಕರಿ ಗುಣಮಟ್ಟದ ಕೆಲಸ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಸರ್. ತಮ್ಮ ಗಮನಕ್ಕೆ ನಾವು ಅತಿ ವಿನಮ್ರವಾಗಿ ಮನವಿ ಮಾಡ್ಕೊಳ್ಳೋದು ಸರ್, KCSR ನಿಯಮ 16A ಉಪಖಂಡ 1 ಇತರ ಇಲಾಖೆಗೆ, ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತರು ಇತರೆ ಗುಣ ಯಾವುದೋ ಒಂದು ಚೆನ್ನಾಗಿದೆ ಇಲಾಖೆ, ಈ ಇಲಾಖೆಯಲ್ಲಿ ನನಗೆ ಒಳ್ಳೆ ಯಾವ್ದಾದ್ರು ಒಂದು ಸೋರ್ಸ್ ಬರ್ಬೋದು, ಆ ತರದ ಒಂದು ದುರಾಲೋಚನೆಯಲ್ಲಿ ಹಲವಾರು ಜನ ಇಲಾಖೆನ ವಿಲೀನ ಮಾಡ್ಕೊಂತ ಇದ್ರು ಸರ್ 16A ಉಪಖಂಡ 1ರಲ್ಲಿ. ಅದನ್ನ ರದ್ದು ಮಾಡುವ ಸಲುವಾಗಿ 16A ಉಪಖಂಡ 2 ಅಂತರ್ಜಿಲ್ಲಾ ವರ್ಗಾವಣೆಯ ಅವಕಾಶ ಇತ್ತು ಸರ್. ಸೇವೆಯನ್ನ ಬಿಟ್ಟು ಕೊಟ್ಟು ಅವರವರ ಜಿಲ್ಲೆಗೆ ಹೋಗಿ ಸೇವೆಯನ್ನ ಕೊಡುವಂತದ್ದು. ಅದರ ಜೊತೆಗೆ 16A ಉಪಖಂಡನೂ ತೆಗೆದು ಬಿಟ್ಟಿದ್ದಾರೆ ಸರ್. ಉಪಖಂಡ 2 ದಯವಿಟ್ಟು ಅಂತರ್ಜಿಲ್ಲಾ ವರ್ಗಾವಣೆಯ 16A ಉಪಖಂಡ 2 ಮರುಸ್ಥಾಪಿಸ್ಕೊಡ್ಬೇಕು ಸರ್ ತಾವು, ಅಥವಾ ಕಂದಾಯ ಇಲಾಖೆಯ ಈಗ ಆಲ್ರೆಡಿ ಆಯುಕ್ತಾಲಯ ಆಗಿದೆ, ಆಯುಕ್ತಾಲಯದ ಅಡಿಯಲ್ಲಿ ರಾಜ್ಯ ಮಟ್ಟದ ಜ್ಯೇಷ್ಠತೆಯನ್ನ ಕಂದಾಯ ಇಲಾಖೆಯ ಎಲ್ಲಾ ನೌಕರರನ್ನ ಒಳಗೊಂಡಂತೆ ಕಲ್ಪಿಸಿಕೊಟ್ರೆ ಅವರವರ ಊರುಗಳಿಗೆ ಅವರು ನೆಮ್ಮದಿಯಿಂದ ಕೆಲಸ ಮಾಡಬಹುದು ಅನ್ನೋದು ನಮ್ಮ ಮಹಾದಾಸೆ ಇದೆ ಸರ್. ಇದ್ರ ಮೂಲಕ ಇನ್ನೂ ಹೆಚ್ಚಿನ ಕೆಲಸ ಮಾಡೋ ನಿಟ್ಟಿನಲ್ಲಿ ಶಕ್ತಿ ತುಂಬುವಂತದ್ದು ಮಾಡಬೇಕು ಅಂತ ತಮ್ಮಲ್ಲಿ ಎಲ್ಲರ ಪರವಾಗಿ ವಿನಮ್ರವಾಗಿ ನಾನು ಮನವಿ ಮಾಡ್ಕೊಂತೇನೆ ಸರ್. ಹಾಗೆ ಇತ್ತೀಚೆಗೆ ಎಲ್ಲ ವಸ್ತುಗಳ ಬೆಲೆ, ಪೆಟ್ರೋಲ್, ವೆಹಿಕಲ್ ಎಲ್ಲ ಯಾವ ರೀತಿ ದುಬಾರಿ ಆಗಿದೆ ತಮಗೂ ಗೊತ್ತಿದೆ ಸರ್. ನಮಗೆ ಪ್ರಯಾಣ ಭತ್ಯೆ ಕೇವಲ 500 ರೂಪಾಯಿ ಇದೆ ಮಾಸಿಕ ತಿಂಗಳಿಗೆ. ಅದಕ್ಕೆ ನಾವು ಬೇಡಿಕೆಗಳ ವಿಚಾರದಲ್ಲಿ ನಾವು ಮನವಿ ಮಾಡಿದಾಗ ಮಾನ್ಯ ಆದಿತ್ಯ ಆಮ್ಲನ್ ಬಿಸ್ವಾಸ್ ಸಾಹೇಬ್ರು ನಮ್ಮ ಸಲಹಾ ಸಮಿತಿ ಅಧ್ಯಕ್ಷರಿದ್ದಾರೆ ಸರ್. ನಮಗೆ 7,000ಕ್ಕೆ ಇವರಿಗೆ ಮಾಸಿಕ ಪ್ರಸ್ತಾವನೆ ಸಲ್ಲಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದಾರೆ ಸರ್. ದಯವಿಟ್ಟು ಅದನ್ನ ಗಣನೆಗೆ ತೆಗೆದುಕೊಂಡು ನಮಗೆ ಅವಕಾಶ ಕಲ್ಪಿಸಿಕೊಟ್ಟು ಮಾಸಿಕ ಪ್ರಯಾಣ ಭತ್ಯೆನ 7,000ಕ್ಕೆ ರೈಸ್ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಇದೆ ಸರ್. ಹಾಗೆ ನ್ಯಾಯಾಲಯದ ಇದುವರೆಗೂ 4-5 ವರ್ಷ ಆಯ್ತು ಸರ್, 4 ವರ್ಷ ಆಗಿದೆ ಪದೋನ್ನತಿ ಇಲ್ಲದೆ. ತಮಗೂ ಗೊತ್ತಿದೆ ಸರ್, ವರ್ಗಾವಣೆ ಪದೋನ್ನತಿ ಇಲ್ಲದೆ ನೌಕರರ ಕಾರ್ಯದ ಗುಣಮಟ್ಟ ಎಷ್ಟು ಕ್ಷೀಣಿಸುತ್ತೆ ಅಂತ. ತಾವು ತಮ್ಮ ಅವಧಿನಲ್ಲಿ ಇತ್ತೀಚೆಗೆ ರಾಜ್ಯಾದ್ಯಂತ CNR ಅನ್ನ ಅಮೆಂಡ್ಮೆಂಟ್ ಮಾಡಿ ನೋಟಿಫಿಕೇಶನ್ ಮಾಡಿ ಗೆಜೆಟ್ ಅನುಮೋದನೆ ಮಾಡಿಸಿದ್ದೀರಾ ಸರ್. ತಮಗೆ ರಾಜ್ಯದ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನ್ಯಾಯಾಲಯದ ಅಂತಿಮ ಆದೇಶಕ್ಕೊಳಪಟ್ಟು ಎಲ್ಲರಿಗೂ ಕೂಡ ಪದೋನ್ನತಿಯ ವ್ಯವಸ್ಥೆಯನ್ನ ಕೊಡಬೇಕು ಅಂತ ಹೇಳಿ ಈ 3 ಬೇಡಿಕೆಗಳನ್ನ ನಾನು ತಮ್ಮಲ್ಲಿ ವಿನಮ್ರವಾಗಿ ಎಲ್ಲರ ಪರವಾಗಿ ಮನವಿ ಮಾಡ್ತಾ ತಾವು ಈ ಬೇಡಿಕೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಅಟ್ಲೀಸ್ಟ್ ಸರ್ ನಮಗೆ ಯಾವುದೇ ರೀತಿಯ ಆರ್ಥಿಕ ಸೌಲಭ್ಯ ತಮ್ಮಿಂದ ತಮ್ಮ ಪ್ರಯತ್ನದಲ್ಲಿ ಆಗದೆ ಇದ್ರೂ ಪರವಾಗಿಲ್ಲ ಸರ್. ಅವರವರ ಕುಟುಂಬದ ಜೊತೆಗೆ ನೆಮ್ಮದಿಯಾಗಿರುವಂತೆ ಅಂತರ್ಜಿಲ್ಲಾ ವರ್ಗಾವಣೆ ಅವಕಾಶ ಕುಟುಂಬದ ಪರವಾಗಿ, ಪೋಷಕರ ಪರವಾಗಿ, ಮಕ್ಕಳ ಪರವಾಗಿ ಧ್ವನಿಯಾಗಿ ತಮ್ಮಲ್ಲಿ ವಿನಮ್ರವಾಗಿ ಮನವಿ ಮಾಡ್ಕೊಂತ ಈ ಸಣ್ಣ ಸಮೂಹದ ಒಂದು ಸಣ್ಣ ಭಿನ್ನ ಒತ್ತಳಿಕೆಯನ್ನ ಎಲ್ಲರ ಸಮಕ್ಷಮ ತಮ್ಮಲ್ಲಿ ನಮ್ಮ ಸಮೂಹದ ನಮ್ಮ ಸಂಘಟನಾಕಾರರ ಸಮ್ಮುಖದಲ್ಲಿ ನಾನು ಮನವಿ ಮಾಡುತ್ತೇನೆ ಸರ್. ಈ ಪ್ರಾಸ್ತಾವಿಕ ನುಡಿಯನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನ ವಿರಾಮಿಸ್ತೇನೆ. ಧನ್ಯವಾದಗಳು. ನಮ್ಮೆಲ್ಲರ ಆಶಯಗಳನ್ನ ಧ್ವನಿಯಾಗಿ ಇವತ್ತು ಮಾನನೀಯ ಸಚಿವರಿಗೆ ಭಿನ್ನ ಒತ್ತಳಿಕೆಯ ಮೂಲಕ ಸಲ್ಲಿಸ್ತಾ ಇರುವಂತಹ ನಮ್ಮೆಲ್ಲರ ಧ್ವನಿಯಾಗಿದ್ದಾರಾ ಯೋಗೇಶ್ ಅವರು? ಯೋಗೇಶ್ ನಾಯ್ಕ್ ಅವರು ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ವತಿಯಿಂದ ಮಾನ್ಯ ಸಚಿವರಿಗೆ ಭಿನ್ನ ಒತ್ತಡೆ ನಮ್ಮೆಲ್ಲರ ಆಶಯಗಳು ನಮ್ಮ ದಯಮಾಡಿ ಪ್ರತಿಭಾ ಪುರಸ್ಕಾರದವರು ವೇದಿಕೆಯ ಬಲಭಾಗಕ್ಕೆ ಬಂದು ನಿಲ್ಲಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇವತ್ತು